ಅಯ್ಯಯ್ಯೋ, ಏನಿದು ಪದೇ ಪದೇ ಸೀನು, ಕಣ್ಣಲ್ಲಿ ನೀರು, ಮೈ ಮೇಲೆ ಕೆಂಪಾದ ದಂದುಗಳು. ನಿಮಗ್ ಗೊತ್ತಾ ಇದು ಅಲರ್ಜಿಯ ಲಕ್ಷಣಗಳಾಗಿರ್ಬೋದು. ಅಲರ್ಜಿ ಅಂದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಮತ್ತು ಸಾಮಾನ್ಯವಾಗಿ ಕೆಲವು ವಸ್ತುಗಳಿಗೆ ಅತಿಯಾಗಿ ಪ್ರತಿಕ್ರಿಯಿಸುವುದು. ಈ ವಸ್ತುಗಳು ಅಲರ್ಜಿನ್ಗಳು ಎಂದು ಕರೆಯುತ್ತೇವೆ. ಅಲರ್ಜಿನ್ಗಳು ಹಲವು ವಿಧ. ಕೆಲವು ಸಾಮಾನ್ಯ ಅಲರ್ಜಿನ್ಗಳೆಂದರೆ ಪರಾಗ, ಧೂಳು, ಪ್ರಾಣಿಗಳ ಕೂದಲು, ಕೆಲವು ಆಹಾರ ಪದಾರ್ಥಗಳು, ಕೀಟಗಳ ಕಡಿತ ಮತ್ತು ಕೆಲವು ಔಷಧಿಗಳು. ಅಲರ್ಜಿಗಳು ಹಲವಾರು ವಿಧಗಳಲ್ಲಿ ಕಾಣಿಸಿಕೊಳ್ಳಬಹುದು. ಉದಾಹರಣೆಗೆ ಚರ್ಮದ ಅಲರ್ಜಿ, ದಂದುಗಳು, ಊತ, ತುರಿಕೆ, ಕೆಂಪು. ಶ್ವಾಸಕೋಶದ ಅಲರ್ಜಿ, ಸೀನು, ಮೂಗು ಸೇರುವಿಕೆ, ಕಣ್ಣುಗಳಲ್ಲಿ ನೀರು, ಕೆಮ್ಮು, ಉಸಿರಾಟದ ತೊಂದರೆ. ಆಹಾರದ ಅಲರ್ಜಿ, ವಾಕರಿಕೆ, ವಾಂತಿ, ಹೊಟ್ಟೆ ನೋವು, ದಂದು. ಕೀಟಗಳ ಕಡಿತ ಅಲರ್ಜಿ, ಊತ, ನೋವು, ಕೆಲವೊಮ್ಮೆ ತೀವ್ರ ಪ್ರತಿಕ್ರಿಯೆಗಳು. ಅಲರ್ಜಿಗೆ ಮುಖ್ಯ ಕಾರಣಗಳು. ಕುಟುಂಬದಲ್ಲಿ ಯಾರಿಗಾದರೂ ಅಲರ್ಜಿ ಇದ್ದರೆ ಬರುವ ಸಾಧ್ಯತೆ ಹೆಚ್ಚು. ಪರಿಸರದಲ್ಲಿ ಅಲರ್ಜಿನ್ಗಳಿಗೆ ಪದೇ ಪದೇ ಒಡ್ಡಿಕೊಳ್ಳುವುದು. ಹಾಗಾದರೆ ಅಲರ್ಜಿಗೆ ಚಿಕಿತ್ಸೆ ಏನು? ಸಾಮಾನ್ಯ ಅಲರ್ಜಿಗಳಿಗೆ ಆಂಟಿ ಹಿಸ್ಟಾಮೈನ್ ನಾಸಲ್ ಸ್ಪ್ರೇಗಳು, ಕಣ್ಣಿನ ಡ್ರಾಪ್ಸ್ ಮತ್ತು ಕೆಲವು ಕ್ರೀಮ್ಗಳನ್ನು ಬಳಸಲಾಗುತ್ತದೆ. ತೀವ್ರ ಅಲರ್ಜಿಗಳಿಗೆ ಎಪಿನೆಫ್ರಿನ್ ನಂತಹ ಚಿಕಿತ್ಸೆಗಳು ಅಗತ್ಯವಾಗಿರಬಹುದು. ಆದರೆ ಯಾವುದೇ ಔಷಧಿಯನ್ನು ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಳ್ಳಬೇಡಿ. ಮೊದಲು ಏನು ಮಾಡಬೇಕು? ನಿಮಗೆ ಅಲರ್ಜಿ ಉಂಟು ಮಾಡುವ ವಸ್ತುಗಳಿಂದ ದೂರವಿರಿ. ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡಿ. ಮನೆಯಲ್ಲಿ ಧೂಳು, ಪ್ರಾಣಿಗಳ ಕೂದಲನ್ನು ನಿಯಂತ್ರಿಸಿ. ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಏನು ಮಾಡಬಾರದು? ಸ್ವಯಂ ಚಿಕಿತ್ಸೆ ಮಾಡಬೇಡಿ. ಅಲರ್ಜಿಯ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ. ಧೂಮಪಾನ ಮಾಡಬೇಡಿ. ಅದು ಅಲರ್ಜಿ ಮತ್ತು ಅಸ್ತಮಾವನ್ನು ಇನ್ನಷ್ಟು ಹೆಚ್ಚಿಸಬಹುದು. ಯಾವ ಮೆಡಿಸಿನ್ ಅನ್ನು ಬಳಸಬೇಕು? ಜೆರ್ಟೆಕ್, ಕ್ಲಾರಿಟಿನ್, ಅಲರ್ಜಾ, ಬೆನಡ್ರೈಲ್ ಮತ್ತು ಆಯಿಂಟ್ಮೆಂಟ್ಗಳು, ಹೈಡ್ರೋಕಾರ್ಟಿಸನ್ ಕ್ರೀಮ್, ಕಲಮೈನ್ ಲೋಷನ್. ನಾಜಲ್ ಸ್ಪ್ರೇಗಳು, ಫ್ಲೋನಾಸ್, ರಿನೋಕಾರ್ಟ್, ರೆಡಿಟಾರ್ ಅಂಡ್ ಪೆಟಾಡೆ. ನೆನಪಿಡಿ, ಅಲರ್ಜಿಯ ಬಗ್ಗೆ ತಿಳಿದುಕೊಳ್ಳುವುದು ಮತ್ತು ಅದನ್ನು ಸರಿಯಾಗಿ ನಿರ್ವಹಿಸುವುದು ಆರೋಗ್ಯಕರ ಜೀವನಕ್ಕೆ ಬಹಳ ಮುಖ್ಯ. ಅಲರ್ಜಿ ಮುಕ್ತ ಜೀವನ ನಡೆಸಲು ಸಾಧ್ಯವಿದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆರೋಗ್ಯವಾಗಿರಿ, ನಗುತ್ತಾ ಇರಿ.